ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀನ ಅಡುಗೆ ಮಾಡುವ ನಮಸ್ಕಾರಗಳು. ನೀವೀಗ ಸೀತೆಯೋ ಶಾಕುಂತಲೆಯೋ ಧಾರಾವಾಹಿಯ 4ನೇ ಅಧ್ಯಾಯವನ್ನು ಕೇಳ್ತಾ ಇದ್ದೀರಾ. ಬೀಗಿತ್ತಿ ಹೇಳಿದ ಮಾತುಗಳನ್ನು ಕೇಳಿ ದೇವಿಕಾಳ ಮನಸ್ಸು ಮುದುಡಿತು. ದೇವಿಕಾ, ಒಂದು ಕೆಲಸ ಮಾಡಿ, ನಂಗೆ ಒಂದೆರಡು ಸೌಟ್ ಹುಳಿ ಹಾಗೆ ಒಂಚೂರು ಪಲ್ಯ ಪ್ಯಾಕ್ ಮಾಡಿಕೊಟ್ಬಿಡಿ. ಜಯಂತಿ ಅಪ್ಪಂಗೆ ಅಡುಗೆ ಯಾವಾಗಲೂ ಬಿಸಿ ಬಿಸಿಯಾಗಿರಬೇಕು. ಅವ್ರು ಹೊರಗಡೆಯಿಂದ ಬರೋ ಹೊತ್ತಿಗೆ ಅನ್ನ ಮಾಡಿಬಿಡ್ತೀನಿ ಎನ್ನುತ್ತಾ ಮಾಡಿಟ್ಟಿದ್ದ ಅಡಿಗೆಯಲ್ಲಿ ಅರ್ಧದಷ್ಟನ್ನು ತೆಗೆದುಕೊಂಡು ಹೋದರು. ಈಗ ದೇವಿಕಾ ಅವರಿಗೆ ಸ್ವಲ್ಪ ಬಿಡುವು. ತಮ್ಮ ರೂಮಿನಲ್ಲಿ ಹೋಗಿ ಕುಳಿತವರ ಮನ ಹಿಂದಿನ ದಿನಗಳಿಗೆ ಜಾರಿತ್ತು. ಮದುವೆ ಮಾಡಿಕೊಟ್ಮೇಲೆ ಮುಗೀತು, ಕಷ್ಟನೋ ಸುಖನೋ ಅಲ್ಲೇ ಹೊಂದ್ಕೊಂಡಿರಬೇಕು ಅಷ್ಟೇ. ಇವಳಿಲ್ಲಿ ಬಂದಿರೋದಾದರೆ ನಾನು ಈ ಮನೇಲಿರಲ್ಲ. ಕುಡುಕ ಗಂಡ ಹೊಡೆದು ಬಡೆದು ಮಾಡಿ ಮನೆಯಿಂದ ಹೊರದಬ್ಬಿದಾಗ ಸೀದಾ ಅಪ್ಪನ ಮನೆಯ ದಾರಿ ಹಿಡಿದಿದ್ದಳು ದೇವಿಕಾ. ತನ್ನೆರಡು ಮಕ್ಕಳನ್ನು ಕರೆದುಕೊಂಡು ಆಶ್ರಯ ಕೋರಿ ತವರು ಮನೆಗೆ ಬಂದಾಗ ಅತ್ತಿಗೆ ಎಂದ ಮಾತುಗಳನ್ನು ಕೇಳಿ ಆಕಾಶವೇ ಕಳಚಿ ತಲೆ ಮೇಲೆ ಬಿದ್ದಂತೆ ಆಗಿತ್ತು. ಸರಿ, ಹಾಗಾದರೆ ಅವಿ, ನೀನು ನಿನ್ನ ಹೆಂಡ್ತಿನ ಕರ್ಕೊಂಡು ಬೇರೆ ಮನೆ ಮಾಡ್ಕೊಂಡು ಹೋಗಪ್ಪ. ಒಂದೇ ಮಾತಿನಲ್ಲಿ ಮುಗಿಸಿದರು ನಾರಾಯಣ. ಮಾವ, ಇದೇನು ಹೀಗೆ ಹೇಳ್ತಾ ಇದ್ದೀರಾ? ಮಗಳಿಗೋಸ್ಕರ ಮಗ ಸೊಸೆನ ದೂರ ಮಾಡ್ಕೊಳ್ತೀರಾ? ಸೊಸೆ ರೇಣುಕಾ ಕೇಳಿದಾಗ, ಏನು ಮಾಡೋದಮ್ಮ, ಮನೆ ತಪ್ಪಿದ ಮಗಳನ್ನ ಬೀದಿಲಿ ಬಿಡೋದಕ್ಕಂತೂ ಆಗಲ್ಲ. ನಿನಗೆ ಅವಳ ಜೊತೆ ಹೊಂದ್ಕೊಂಡಿರೋದಕ್ಕಾಗಲ್ಲ ಅಂದರೆ ಇನ್ನೇನು ಮಾಡೋದಕ್ಕಾಗುತ್ತೆ ಎಂದರು ನಿಟ್ಟುಸಿರು ಬಿಡುತ್ತಾ. ಅಪ್ಪ, ನಾವೆಲ್ಲೂ ಹೋಗ್ತಾ ಇಲ್ಲ. ಹೊಂದ್ಕೊಂಡಿರೋರು ಇರ್ಬೋದು, ಇಲ್ಲ ಅಂದರೆ ಮನೆ ಬಿಟ್ಟು ಹೋಗ್ಬೋದು ಎಂದನು ಅವಿನಾಶ ಸಿಟ್ಟಿನಿಂದ ಹೆಂಡತಿ ರೇಣುಕಾಳ ಮುಖ ನೋಡುತ್ತಾ. ರೇಣುಕಾ ದೇವಿಕಾಳ ಕಡೆ ಸಿಟ್ಟಿನಿಂದ ನೋಡುತ್ತಾ ದುಸುಮುಸು ಮಾಡುತ್ತಾ ತನ್ನ ಕೋಣೆಗೆ ನಡೆದಳು. ಇದೆಲ್ಲವನ್ನು ನೋಡುತ್ತಾ ಅಳುತ್ತಾ ಇದ್ದ ದೇವಿಕಾಳ ತಲೆನೇ ಒರೆಸಿದ ನಾರಾಯಣ್, ನೀನೇನು ಯೋಚನೆ ಮಾಡಬೇಡ ದೇವಿಕಾ, ಇದು ನಿನ್ನ ಅಪ್ಪನ ಮನೆ. ಇಲ್ಲಿರೋದಕ್ಕೆ ನಿನಗೆ ಹಕ್ಕಿದೆ. ನೀನು ಯಾರ ಹಂಗನಲ್ಲೂ ಇಲ್ಲ ಎಂದು ಹೇಳಿದವರ ಎದೆಯ ಮೇಲೆ ತಲೆ ಇಟ್ಟು ಬಿಕ್ಕಿದಳು. ಯೋಚನೆ ಮಾಡಬೇಡ ದೇವಿ, 1-2 ದಿನ ಅಷ್ಟೇ, ರೇಣುಕಾ ಸರಿ ಹೋಗ್ತಾಳೆ. ಮತ್ತು ಇದು ನಿನ್ನ ಮನೆಯೇ ಎಂದು ಧೈರ್ಯ ಹೇಳಿದ ಅಣ್ಣ ಅವಿನಾಶ. ಅಂತೂ ನಿಮಗೆ ನನಗಿಂತ ನಿಮ್ಮ ತಂಗಿನೇ ಹೆಚ್ಚಾಯಿತು. ಏಕಾಂತದಲ್ಲಿ ಕುಸುಕುಸು ಅಳುತ್ತಾ ಹೇಳಿದ ಹೆಂಡತಿಗೆ, ಹಾಂ, ನಿನ್ನ ಮಾತು ಕೇಳಿ ಮನೆ ಬಿಟ್ಟು ಹೋದರೆ ಎಲ್ಲ ಆಸ್ತಿ ಆಸೆನೂ ಕೈ ಬಿಡಬೇಕಾಗುತ್ತೆ. ಈ ಮನೆ, ಬಾಡಿಗೆಗೆ ಬಿಟ್ಟಿರೋ ಮನೆ, ಅಂಗಡಿ ಎಲ್ಲ ಸ್ವಯಾರ್ಜಿತ. ನಿನ್ನ ಮೇಲಿನ ಸಿಟ್ಟಿಗೆ ಎಲ್ಲ ಆಸ್ತಿ ಮಗಳಿಗೂ ಅವಳ ಮಕ್ಕಳಿಗೂ ಬರೆದುಬಿಟ್ರೆ ನನ್ನ ಮಗ ಸಂತೋಷಂಗೆ ಸಿಗೋದು ಚಿಪ್ಪು ಅಷ್ಟೇ ಎಂದ ಅವಿನಾಶ ಸಿಟ್ಟಿನಲ್ಲಿ. ಅಂತೂ ದೇವಿಕಾ ಇನ್ಮೇಲೆ ನಿಮ್ಮನೆಗೆ ಗಟ್ಟಿ ಇನ್ನು? ಪಕ್ಕದ ಮನೆ ಹೆಂಗಸು ರೇಣುಕಾನಲ್ಲಿ ವಿಚಾರಣೆ ನಡೆಸುತ್ತಿದ್ದರು. ಹೌದ್ರಿ, ಅವಳೆರಡು ಮಕ್ಕಳು ಇನ್ಮೇಲೆ ನಮ್ಮ ತಲೆ ಕಟ್ಟಿರೋ ಭಾರನೇ. ರೇಣುಕಾ ತನ್ನ ಕಷ್ಟ ಅವಳಲ್ಲಿ ಹೇಳಿಕೊಳ್ಳುತ್ತಿದ್ದಳು. ಏನೋ ಅಮ್ಮ, ನೀನಾಗಿದ್ದಕ್ಕೆ ಹೀಗೆ ಮನೆ ತಪ್ಪು ಬಂದಿರೋ ನಾದ್ನಿನ ನೋಡ್ಕೊಳ್ತಾ ಇದೆಯಾ. ಇಲ್ಲ ಅಂದರೆ ಈಗಿನ ಕಾಲದಲ್ಲಿ ಯಾರು ತಾನೇ ನೋಡ್ಕೊಳ್ತಾರೆ? ನೀನು ಸಹನೆ ಮೆಚ್ಚಬೇಕಾಗಿದ್ದೆ. ಹೊಗಳಿ ಹೊಗಳಿ ಅಟ್ಟಕ್ಕೆ ಏರಿಸುತ್ತಿದ್ದರು. ಅಯ್ಯೋ, ಏನು ಸಹನೇನೋ ಏನೋ, ನಾನಾಗಿದ್ದಕ್ಕೆ ಈ ಮನೆ ಒಂದು ಮನೆಯಾಗಿ ಉಳ್ಕೊಂಡಿದೆ. ಇಲ್ಲ ಅಂದಿದ್ರೆ ಇದು ಒಂದು ಸರ್ಕಸ್ ಕಂಪನಿ. ಕೈ ಬಾಯಿ ತಿರುಗಿಸುತ್ತಾ ಹೇಳಿದಳು ರೇಣುಕಾ. ನಿಜ ಕಣಮ್ಮ, ನಿನ್ನ ಮಾತು ನಿಜವೇ. ನೀನಿರೋದಕ್ಕೆ ಇದೊಂದು ಮನೆ ಆಗಿ ಉಳ್ಕೊಂಡಿದೆ. ಅಂದಹಾಗೆ ರೇಣುಕಾ, ಒಂದು ಬಟ್ಲು ಸಕ್ಕರೆ ಕೊಟ್ಟಿರಮ್ಮ, ಸಂಜೆ ಅಂಗಡಿಯಿಂದ ತಂದು ಕೊಟ್ಬಿಡ್ತೀನಿ ಎಂದರು ಬಟ್ಟಲು ಮುಂದೆ ಹಿಡಿಯುತ್ತಾ. ಕೊಡ್ತೀನಿ ರೀ ಎನ್ನುತ್ತಾ ಬಟ್ಟಲ ತುಂಬ ಸಕ್ಕರೆ ಪೇರಿಸಿ ಕೊಟ್ಟಳು ರೇಣುಕಾ. ಆದರೂ ನೀನು ಒಪ್ಕೊಳ್ಬಾರ್ದಾಗಿತ್ತು ಅವಳನ್ನಿಲ್ಲಿ ಇಟ್ಕೊಳ್ಳೋದಕ್ಕೆ. ನೀನು ನಿನ್ನ ತವ್ರ ಮನೆಗೆ ಹೋಗ್ತೀನಿ ಅಂತ ಹೇಳಬೇಕಾಗಿತ್ತು. ಮತ್ತೊಂದಿಷ್ಟು ವಿಷಯ ತಿಳಿಯುವ ಹಂಬಲ ಪಕ್ಕದ ಮನೆ ಆಕೆಗೆ. ಅಯ್ಯೋ, ನನ್ನ ಹಣೆ ಬರವೇ, ನಾನು ಹೋಗ್ತೀನಿ ಅಂದರೆ ಹೊರಟೋಗು ಅನ್ನೋಂಥವ್ರೆ ನನ್ನ ಗಂಡ. ಆದರೆ ನನ್ನ ತಂದೆ ತಾಯಿ ಗಂಡನ ಬಿಟ್ಟು ಬಂದರೆ ಮನೆಗೆ ಸೇರಿಸ್ಕೊಳ್ಳೋಂಥವ್ರೆ ಕುಡ್ಕಾನೋ ಕೊಲೆಗಡಕನೋ ಅವನ ಜೊತೆಗೆ ಹೊಂದ್ಕೊಂಡು ಹೋಗಬೇಕು ಅಂತ ಹೇಳ್ತಿದ್ರು. ಅವನ ಜೊತೆಗೆ ಬಾಳೋಕ್ಕೆ ಹಾರದೇ ಇದ್ದರೆ ಹೊಳೆಗೆ ಹಾರು ಅಂತ ಹೇಳಿದ್ರೆ ಹೊರತು ತವ್ರ ಮನೇಲಿ ಜಾಗ ಕೊಡ್ತಿರ್ಲಿಲ್ಲ ಅಂತ ಕೊಟ್ಟಿ ನಸೀಬ್ ನಂದು ಎಂದು ಸೆರಗಿನ ತುದಿಯಿಂದ ಕಣ್ಣು ಮೂಗನ್ನು ಒರೆಸಿಕೊಂಡಳು. ದೇವರು ನೋಡ್ತಾ ಇರ್ತಾನೆ ರೇಣುಕಾ, ಇಷ್ಟು ಕಷ್ಟಪಡ್ತಾ ಇರೋ ನೀನು
ಮುಂದೆ ತುಂಬ ಸುಖವಾಗಿಯೇ ಇರ್ತೀಯ. ಹಾಂ, ನಾನಿನ್ನು ಬರ್ತೀನಿ. ಸಕ್ಕರೆ ಸಾಯಂಕಾಲ ವಾಪಸ್ ಕೊಟ್ಬಿಡ್ತೀನಿ ಎಂದು ಹೇಳುತ್ತಾ ತನ್ನ ಮನೆಯ ಕಡೆ ನಡೆದರು. ಇವರಿಬ್ಬರ ಮಾತು ರೂಮಿನಲ್ಲಿ ಕುಳಿತಿದ್ದ ನಾರಾಯಣ ಹಾಗೂ ದೇವಿಕಾ ಇಬ್ಬರಿಗೂ ಕೇಳಿಸಿತ್ತು. ಇಂತಹ ಚುಚ್ಚುವ ಮಾತನ್ನು ಕೇಳಿ ಇಬ್ಬರ ಕಣ್ಣಲ್ಲೂ ನೀರು. ರೇಣುಕಾ ಪಕ್ಕದ ಮನೆಯವಳೊಟ್ಟಿಗೆ ಮಾತು ಮುಗಿಸಿ ಬಂದಾಗ ಅವಳ ಎದುರು ಬಂದು ನಿಂತಳು ದೇವಿಕಾ. ಏನು ದೇವಿಕಾ, ಏನಾದರೂ ಬೇಕಿತ್ತಾ? ತಣ್ಣನೆ ದನಿಯಲ್ಲಿ ಕೇಳಿದಳು ರೇಣುಕಾ. ಇಷ್ಟೊತ್ತಿನ ತನಕ ಯಾಕಷ್ಟು ನಂಚ್ಕಾರ್ತಾ ಇದ್ರಿ ಅದಕ್ಕೆ? ನಾನು ಇಷ್ಟು ವರ್ಷ ಹೊಂದ್ಕೊಂಡು ಹೋಗೋ ಪ್ರಯತ್ನನೇ ಮಾಡ್ತಾ ಇದ್ದಿತ್ತು. ಆದರೆ ಏನು ಮಾಡಲಿ, ಅವ್ರ ದೌರ್ಜನ್ಯ ಮಿತಿ ಮೀರಿತ್ತು. ನಾನು ಪಟ್ಟಿರೋ ಕಷ್ಟಗಳು ಎಷ್ಟು ಅಂತ ನಿಮಗೆ ಗೊತ್ತಿಲ್ಲ ಅದಕ್ಕೆ. ನಿಮಗೆ ಯಾವುದೂ ಗೊತ್ತಿಲ್ಲ. ಬರೀ ಕುಡ್ಕ ಗಂಡ ಆಗಿದ್ದರೆ ಅವನು ಹೊಡ್ತಾ ಬಡ್ತಾ ಸಹಿಸ್ಕೊಂಡಿದ್ಬಿಡ್ತಿದ್ದೆ. ಆದರೆ ಆ ಪಾಪಿ ನಾನು ಹೆತ್ತ ಮಗಳನ್ನೇ ಭಿಕ್ಷೆ ಬೇಡೋದಕ್ಕೆ ಕಳಿಸಿದ್ದೆ ಅದಕ್ಕೆ. ಅದನ್ನು ನೋಡ್ಕೊಂಡು ಹೇಗೆ ಸುಮ್ಮನಿರಲಿ ಹೇಳಿ, ಹೇಗೆ ಸುಮ್ಮನಿರಲಿ ಎಂದು ಹೇಳುತ್ತಾ ನೆಲದ ಮೇಲೆ ಕುಸಿದು ಕುಳಿತಳು. ಏನಮ್ಮ, ಏನು ಹೇಳ್ತಾ ಇದೆಯಾ ನೀನು? ನಾರಾಯಣವರಿಗೂ ಇದು ಹೊಸ ವಿಷಯ. ಹೌದಪ್ಪ, ನನ್ನ ಗಂಡ ನಮ್ಮ ಸ್ವಾತಿನ ಭಿಕ್ಷುಕರ ಗುಂಪಿಂದಿಗೆ ದಿನದ ಲೆಕ್ಕದಲ್ಲಿ ಬಾಡಿಗೆ ಕೊಟ್ಟಿದ್ದ ಅಪ್ಪ. ಒಂದಿಡೀ ದಿನ ಬಸ್ನಲ್ಲಿ ಟ್ರೈನ್ನಲ್ಲಿ ಸ್ವಾತಿ ಕೈಲಿ ಭಿಕ್ಷೆ ಬೇಡಿಸಿದ್ದಾರೆ ಆ ಜನ. ಅದು ಗೊತ್ತಾಗಿ ನಾನು ಜಗಳ ಆಡಿದ್ದಕ್ಕೆ ಎನ್ನುತ್ತಾ ಬಿಕ್ಕಿ ಬಿಕ್ಕಿ ಅಳತೊಡಗಿದಳು. ನಾಳೆಯಿಂದ ಅವಳ ಕೈಲಿ ಭಿಕ್ಷೆ ಬೇಡಿಸ್ಬಾರ್ದು ಅಂದರೆ ನೀನು ಯಾವನ ಜೊತೆಗಾದರೂ ಹೋಗಿ ದುಡ್ಡು ತಂದು ಕೊಡು ಅಂದ ಕಣಪ್ಪ ಎಂದು ಇನ್ನೂ ಜೋರಾಗಿ ಅಳತೊಡಗಿದಳು. ಅಳಬೇಡಮ್ಮ, ಅಳಬೇಡ. ತಪ್ಪೆಲ್ಲ ನಂದು. ನಾನು ಪಾಪಿ. ಅಂಥ ಗಂಡಿಗೆ ನಿನ್ನ ಮದುವೆ ಮಾಡಿಕೊಟ್ಬಿಟ್ಟೆ ಎಂದು ಹೇಳುತ್ತಾ ಎದೆ ಹಿಡಿದುಕೊಂಡು ಬಿದ್ದು ಬಿಟ್ಟರು ನಾರಾಯಣ್. ಮಗಳ ಕಷ್ಟ ಕೇಳಿ ತಡೆದುಕೊಳ್ಳಲಾಗದೆ ಲಘು ಹೃದಯಾಘಾತವಾಗಿತ್ತು ನಾರಾಯಣ್ ಅವರಿಗೆ. ಅಂದೇ ದೇವಿಕಾ ನಿಶ್ಚಯ ಮಾಡಿದಳು, ಇನ್ನು ಯಾವತ್ತೂ ತನ್ನ ಕಷ್ಟವನ್ನು ಅಪ್ಪನ ಎದುರಿಗೆ ಹೇಳಿಕೊಳ್ಳಬಾರದು ಎಂದು. ದಿನಗಳು ಉರುಳುತ್ತಿದ್ದವು. ದೇವಿಕಾ, ನಂಗೆ ಯಾಕೋ ತುಂಬ ತಲೆನೋವು. ಇವತ್ತು ಅಡುಗೆ ಮನೆ ಕಡೆ ನೀನೇ ನೋಡ್ಕೊಂಡ್ಬಿಡು ಅತ್ತಿಗೆ ಹೇಳಿದಾಗ ಹೆಚ್ಚೇನು ಭಾವಿಸದೆ ಅಡುಗೆ ಮನೆಯ ಉಸ್ತುವಾರಿ ತಾನೇ ತೆಗೆದುಕೊಂಡಳು ದೇವಿಕಾ. ದೇವಿಕಾ, ನಿನ್ನ ಕೈ ಅಡುಗೆ ಅಂದರೆ ಅಮೃತ ಕಣೆ. ಇನ್ಮೇಲೆ ಅಡುಗೆ ತಿಂಡಿ ಜವಾಬ್ದಾರಿ ನೀನೇ ವಹಿಸ್ಕೊಂಡ್ಬಿಡು. ನಯವಾಗಿ ಮಾತನಾಡುತ್ತಲೇ ತನ್ನ ಕೆಲಸ ದೇವಿಕಾಳಿಗೆ ವಹಿಸಿದಳು. ಅಡುಗೆ ಮನೆ ಜವಾಬ್ದಾರಿ ಪೂರ್ತಿ ದೇವಿಕಾ ಕೈಗೆ ಬಂದಾಗ ಖುಷಿಯಾಗಿ ಅದನ್ನು ನಿರ್ವಹಿಸತೊಡಗಿದಳು. 1 ತಿಂಗಳು ಕಳೆದಿತ್ತು. ರೇಣು, ಈ ಸಾರಿ ದಿನಸಿ ಅಂಗಡಿ ಬಿಲ್ ಎಷ್ಟು ಬಂದಿದೆ ಗೊತ್ತಾ? ದಿನಸಿ ಪದಾರ್ಥದ ಬೆಲೆ ದಿನದಿನಕ್ಕೂ ಆಕಾಶ ಮುಟ್ತಾ ಇದೆ. ಸ್ವಲ್ಪ ಜಾಣ್ತನದಿಂದ ಅಡುಗೆ ತಿಂಡಿ ಮಾಡೋಕ್ಕಾಗಲ್ವಾ ನಿನಗೆ? 3 ಹೊತ್ತು ಮನೇಲಿ ಬಿದ್ದಿರೋ ನಿನಗೆ ದುಡ್ಡಿನ ಬೆಲೆ ಹೆಂಗೆ ಗೊತ್ತಾಗಬೇಕು ಹೇಳು? ಹೊರಗಡೆ ಹೋಗಿ ರಕ್ತ ಬೆವರು ಒಂದು ಮಾಡಿ ದುಡಿಯೋ ನನಗೆ ಗೊತ್ತು ಒಂದೊಂದು ಅಗಳಿನ ಬೆಲೆ. ಕೂಗಾಡುತ್ತಾ ಇದ್ದ ಅಣ್ಣನ ದನಿ ಕೇಳಿ ಭೂಮಿಗೆ ಇಳಿದು ಹೋಗಿದ್ದಳು ದೇವಿಕಾ. ಇದೇನ್ರಿ ಹೀಗಂತ ಇದ್ದೀರಾ? ನಿಮಗೆ ಗೊತ್ತಿಲ್ವಾ, ಹೋದ ತಿಂಗಳಿಗೂ ಈ ತಿಂಗಳಿಗೂ ಮನೆಯಲ್ಲಿ 3 ಜನ ಹೆಚ್ಚಾಗಿದ್ದಾರೆ. ಹಾಗಾಗಿ ದಿನಸಿಗಳು ಹೆಚ್ಚಿಗೆ ಬೇಕಾಗುತ್ತೆ. ಪಾಪ, ನೀವು ಈ ಥರ ಕೂಗಾಡ್ತಾ ಇರೋದನ್ನು ಕೇಳಿಸ್ಕೊಂಡ್ರೆ ದೇವಿಕಾ ಬೇಜಾರು ಮಾಡ್ಕೊಳ್ಳಲ್ವಾ? ನಿಧಾನವಾಗಿ ಮಾತಾಡಿ ಎಂದದ್ದನ್ನು ಕೂಡ ದೇವಿಕಾಳ ಕಿವಿಗೆ ಬೀಳುವಂತೆಯೇ ಹೇಳಿದ್ದಳು ರೇಣುಕಾ. ತಿನ್ನುವ ಒಂದೊಂದು ತುತ್ತು ಕೂಡ ಋಣದಂತೆ ಭಾಸವಾಗಿತ್ತು ದೇವಿಕಾಳಿಗೆ. ಹೆಚ್ಚಿಗೆ ವಿದ್ಯಾಭ್ಯಾಸವೇನೂ ಇಲ್ಲದೆ ದುಡಿಯುವ ಬೇರೆ ಮಾರ್ಗವೂ ತಿಳಿಯದೆ ದೇವಿಕಾ ಅಣ್ಣ ಅತ್ತಿಗೆ ಹಾಕಿದ್ದ ಅನ್ನವನ್ನೇ ನೆಚ್ಚಿಕೊಂಡಿರಬೇಕು ಎಂಬುದನ್ನಂತೂ ಅರಿತಿದ್ದಳು. ಮನೆಯಿಂದ ಹೊರಗೆ ಹೋಗಿ ಹಣ ದುಡಿದು ತರಲು ಆಗದ ದೇವಿಕಾ ತಾನು ತಿನ್ನುವುದರಲ್ಲೇ 4 ತುತ್ತು ಕಡಿಮೆ ಮಾಡುವ ಅಭ್ಯಾಸ ಮಾಡಿಕೊಂಡಳು. ತಿನ್ನುವ ಅನ್ನ, ಕುಡಿಯುವ ನೀರು ಎಲ್ಲದರಲ್ಲೂ ಮಿತಾಭ್ಯಾಸ ಬೆಳೆಸಿಕೊಂಡಳು. ತನ್ನ ಹಾಗೂ ತನ್ನ ಮಕ್ಕಳ ಅನ್ನದ ಖರ್ಚಿಗೆ ಸಮ ಎನ್ನುವಂತೆ ಮನೆಯ ಒಂದು ಕೆಲಸವನ್ನೂ ಅತ್ತಿಗೆಗೆ ಮಾಡಲು ಬಿಡದೆ ಮೂಗೆತ್ತಿನ ಹಾಗೆ ದುಡಿಯತೊಡಗಿದಳು. ಬೆಳಿಗ್ಗೆಯಿಂದ ರಾತ್ರಿಯವರೆಗೂ ಒಂದು ಮಾತು ಕೂಡ ಎದುರಾಡದೆ ಮನೆಯ ಎಲ್ಲ ಕೆಲಸ ಮಾಡಿ ಮುಗಿಸುತ್ತಿದ್ದ ದೇವಿಕಾ ರೇಣುಕಾಳಿಗೆ ಸ್ವಲ್ಪ ಮಟ್ಟಿಗೆ ಸಹ್ಯವಾದಳು. ಆದರೆ ಇದೊಂದೂ ವಿದ್ಯಮಾನ ತಂದೆಗೆ ತಿಳಿಯದಂತೆ ನಿಭಾಯಿಸಿದಳು ದೇವಿಕಾ. ದೇವಿಕಾಳ ಭರವಸೆಯ ಆಶಾಕಿರಣ ಅವಳ 2 ಮಕ್ಕಳಾಗಿದ್ದರು. ಅವರಿಗಾಗಿಯೇ ಎಲ್ಲ ಕಷ್ಟಗಳ ಸಹಿಸುತ್ತಾ ಬದುಕಿದಳು. ಅಜ್ಜಿ, ಬಾಗಿಲ ಬಳಿಯಿಂದಲೇ ಕೂಗುತ್ತಾ ಬಂದಿದ್ದ ಶ್ರೇಯು. ಓಹ್, ಆಗಲೇ ಮಗು ಬರೋ ಹೊತ್ತಾಗೋಯ್ತಾ? ನನ್ನ ಯೋಚನೆಗಳ ಮಧ್ಯ ಗಂಟೆಗಳು ಸರಿದಿದ್ದೇ ಗೊತ್ತಾಗಲಿಲ್ಲ ಎನ್ನುತ್ತಾ
ರೂಮಿನಿಂದ ಹೊರಬಂದರು ದೇವಿಕಾ. ಬೆಳಗ್ಗೆಯಿಂದ ಆಲೋಚನೆಯಲ್ಲೇ ಮುಳುಗಿದ್ದ ದೇವಿಕಾ ಊಟ ತಿಂಡಿ ಕೂಡ ಮಾಡದೇ ಇದ್ದಿದ್ದರಿಂದ ನಿಶ್ಶಕ್ತಿ ಕಾಡಿತ್ತು. ರೂಮಿನಿಂದ ಹೊರಗಡೆ ಬಂದವರಿಗೆ ಹಾಲಿನ ಅವಸ್ಥೆ ನೋಡಿ ಸುಸ್ತು ಇನ್ನೂ ಹೆಚ್ಚಾದಂತೆ ಆಗಿತ್ತು. ಸ್ಕೂಲ್ನಿಂದ ಬಂದ ಶ್ರೇಯು ಸಾಕ್ಸ್ ಒಂದು ಕಡೆ, ಶೂಸ್ ಒಂದು ಕಡೆ ಎಸೆದಿದ್ದ. ಯೂನಿಫಾರ್ಮ್ ಬಿಚ್ಚಿ ಶರ್ಟ್ ಸೋಫಾ ಮೇಲೆ ಹಾಕಿದ್ದರೆ ಪ್ಯಾಂಟ್ ಮತ್ತು ಟೈ ಟಿವಿ ಕ್ಯಾಬಿನೆಟ್ ಮೇಲೆ ಬಿದ್ದಿತ್ತು. ಒಂದೊಂದಾಗಿ ಆರಿಸಿ ಎಲ್ಲವನ್ನು ಅದರದರ ಜಾಗ ಸೇರಿಸುವುದೇ ಪ್ರಯಾಸ ಎನಿಸಿತ್ತು. ಅಜ್ಜಿ, ನಂಗೆ ಫುಲ್ ಹಸುವು ಎನ್ನುತ್ತಾ ಬಂದು ಸೋಫಾ ಮೇಲೆ ದಪ್ಪನೆ ಕುಳಿತ ಶ್ರೇಯು. ಅನ್ನ ಹುಳಿ ಇದೆ, ತಿನ್ನಿಸ್ಲಾಪ ಕೇಳಿದರು ದೇವಿಕಾ. ಅನ್ನ ನಂಗೆ ಬೇಡ. ಮತ್ತು ದೋಸೆ ಹಿಟ್ಟಿದೆ, ಹಾಕ್ಕೊಡ್ಲಾ? ಬೇಡ, ಛೀ, ನಂಗೆ ದೋಸೆ ಎಲ್ಲ ಬೇಡ, ನನಗೆ ಪಾಸ್ತಾ ಮಾಡಿಕೊಡು. ಪಾಸ್ತಾನಾ? ಸರಿಪ್ಪ, ಮಾಡಿಕೊಡ್ತೀನಿ ಎನ್ನುತ್ತಾ ಅಡುಗೆ ಮನೆ ಕಡೆ ನಡೆದರು ದೇವಿಕಾ. ಅಜ್ಜಿ, ಪಾಸ್ತಾ ಬೇಡ, ಮ್ಯಾಗಿ ಮಾಡಿಕೊಡು. ಸ್ವಲ್ಪ ಹೊತ್ತಲ್ಲೇ ಮೊಮ್ಮಗನ ಬೇಡಿಕೆ ಬದಲಾಗಿತ್ತು. ಅಪ್ಪಿ, ಪಾಸ್ತಾ ಮಾಡೋದಕ್ಕೆ ಶುರು ಮಾಡಾಯಿತು ಪುಟ. ಇವತ್ತು ಪಾಸ್ತಾ ತಿನ್ನು, ನಾಳೆ ಮ್ಯಾಗಿ ಮಾಡಿಕೊಡ್ತೀನಿ ಅನುನಯಿಸಿದರು. ನೋ ನೋ ನೋ, ನಂಗೆ ಮ್ಯಾಗಿ ಬೇಕು ಎಂದವನೇ ತಾಯಿಯ ಮೊಬೈಲ್ಗೆ ಕೆರೆ ಹೆಚ್ಚಿದ. ಮಮ್ಮ, ಈ ಅಜ್ಜಿ ಮ್ಯಾಗಿ ಮಾಡಿಕೊಡಲ್ಲ ಅನ್ನುತ್ತೆ, ನೀನೇ ಹೇಳು ಎಂದು ಮುಸುಮುಸು ಅಳುತ್ತಾ ಹೇಳಿ ದೇವಿಕರ ಕೈಗೆ ಮೊಬೈಲ್ ಕೊಟ್ಟ. ಏನತ್ತೆ, ಬೆಳಿಗ್ಗೆಯಿಂದ ಮನೇಲಿ ಸುಮ್ಮನೆ ತಾನೇ ಇರ್ತೀರಾ? ಮಗು ಕೇಳಿ ತಿಂಡಿ ಮಾಡ್ಕೊಡೋಕ್ಕಾಗೋದಿಲ್ವಾ? ನಾನಿಲ್ಲಿ ಮೀಟಿಂಗ್ ಅಟೆಂಡ್ ಮಾಡೋದು ಬಿಟ್ಟು ಬಂದುಬಿಟ್ಟು ಅವನಿಗೆ ಮ್ಯಾಗಿ ಮಾಡಿಕೊಡ್ತಾ ಕೊಡಬೇಕಾ? ಅವನಿಗೆ ಏನು ಬೇಕೋ ಅದನ್ನು ಮಾಡಿಕೊಡಿ. ಮತ್ತು ಮ್ಯಾಗಿನ ಬೋಳಾಗಿ ಮಾಡಿಬಿಡಬೇಡಿ, ಸ್ವಲ್ಪ ತರಕಾರಿ ಹಾಕಿ ಚೆನ್ನಾಗಿ ಮಾಡಿಕೊಡಿ ಎಂದು ಹೇಳಿ ಕರೆ ಕತ್ತರಿಸಿದಳು ಸೊಸೆ. ನೆಟ್ಟುಸುರಿಟ್ಟ ದೇವಿಕಾ ಕ್ಯಾರೆಟ್ ಬೀನ್ಸ್ ಹೆಚ್ಚಿಕೊಳ್ಳಲು ಅಡುಗೆ ಮನೆ ಕಡೆ ನಡೆದರು. ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು. ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ. ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ, ಕಥೆಯನ್ನು ಲೈಕ್ ಮಾಡಿ, ಹಾಗೆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ. ನೀವು ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಟ್ಟವರಾದರೆ ದಯವಿಟ್ಟು ರಮ್ಯ ಕಥಾಲೋಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಂಬಲಿಸಿ. ಧನ್ಯವಾದಗಳು.